ಅಜ್ಜಿ ಅಜ್ಜಿ ಏನ್ ಮಗ ಏನಪ್ಪ ಹೇಳು. ಅಜ್ಜಿ ಮತ್ತೀಗ ಅಮ್ಮಯ್ಯ ಅಕ್ಕಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೆ ಕಣಜ್ಜಿ. ಕೊಡಿಸ್ಲಿ ಬಿಡಪ್ಪ, ಅದಕ್ಕೆ ಏನಪ್ಪ ಇವಾಗ? ಅದಕ್ಕೆ ನಂಗೂ ಕೊಡ್ಸಕ್ಕೆ ಹೇಳಜ್ಜಿ. ಅವ ಅಮ್ಮನ್ ಕೇಳಿರ್ ಬೈತೈತೆ, ಅದಕ್ಕೆ ನೀನೇ ಹೇಳು. ನಿನಗೆ ಯಾಕಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ? ನೀನೇನು ಹೆಣ್ಮಗನೇ? ಅದಂದ್ರೆ ಹೆಣ್ಮಗ, ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡುತ್ತೆ ಕೊಡಿಸ್ತಾರಪ್ಪ. ನೀನ್ ಗಂಡು ಹುಡ್ಗ, ನಿನ್ಗೆ ಯಾಕಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ? ನಂಗೂ ಕೊಡ್ಸಜ್ಜಿ, ಅಪ್ಪಂಗೆ ಹೇಳಜ್ಜಿ ತರಕ್ಕೆ ನಂಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಬಟ್ಟೆನ. ನೀನೇ ಹೇಳೋಗಪ್ಪ ನಿಮ್ಮ ಅಪ್ಪಂಗೆ, ನೀನೇ ಹೋಗಿ ಹೇಳಿ ತರಿಸ್ಕೊ ಹೋಗು ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮನ ತೆಗಿ. ನಾನು ತೆಗಿ ಎತ್ತಲದಪ್ಪ ದುಡ್ಡು, ನನ್ನನ್ನು ಕೇಳಿದ್ರೆ ನಾನೇನಪ್ಪ ಮಾಡಲಿ? ನೀನೇ ಹೇಳಜ್ಜಿ ಅಪ್ಪ ಅಮ್ಮಂಗೆ ತರಕ್ಕೆ, ಅವ್ರು ಇವತ್ತು ಹೋಗ್ತಾರಂತೆ ಅಕ್ಕನ ಬಟ್ಟೆ ತರಕ್ಕೆ, ನಂಗೂ ತರಕ್ಕೆ ಹೇಳಜ್ಜಿ. ನೀನೇ ಹೇಳಿರಾತಪ್ಪ, ನಾನು ಇನ್ನೇನು ಹೇಳೋದು? ನಾನು ಹೇಳಿರ್ತತ್ತಾರೆ, ನೀನೇ ಹೋಗಿ ಹೇಳೋಗು ತತ್ತಾರೆ. ಇಲ್ಲ ನೀನೇ ಹೇಳಜ್ಜಿ, ನಾನು ನಿನ್ ಪ್ರೀತಿ ಮೊಮ್ಮಗ ತಾನೆ, ನಿನಗೆ ಬೇಜಾರಾಗಲ್ವಾ ನಂಗೆ ಹೊಸ ಬಟ್ಟೆ ತಂದಿಲ್ಲ ಅಂದ್ರೆ? ಪ್ಲೀಸ್ ಹೇಳಜ್ಜಿ ಅಮ್ಮಂಗೆ ಕರ್ದು ಹೇಳಜ್ಜಿ. ಅಯ್ಯೋ ಇದ್ರ ಮನ್ಕಾಯ ಹೋಗೋಗ, ಜೀವ ತಿಂತೈತಲ್ಲಪ್ಪ ಇದು, ನನ್ನ ಬಿಡಲ್ಲ ಇದು ಇವತ್ತು. ನನ್ನ ಏನನ ಒಂದು ಕೊಡ್ಸತಕ ಬಿಡಲ್ಲ ಬಾತ, ಜೀವ ತಿಂಬುತ್ ನಂದ. ಅಜ್ಜಯ್ ಪ್ಲೀಸ್ ಅಜ್ಜಿ, ಅಮ್ಮ ಇವಾಗ 10 ಗಂಟೆ ಬಸ್ಸಿಗೆ ಹೋಯ್ತಾರಂತೆ, ಹೇಳಜ್ಜಿ ನಾನು ನೀಟಾಗಿ ಸ್ಕೂಲಿಗೆ ಹೋಗ್ತೀನಿ ಇವತ್ತು, ಹೇಳಜ್ಜಿ ಪ್ಲೀಸ್ ಅಜ್ಜಿ. ಸರಿ ಇರಪ್ಪ, ಹೇಳ್ತೀನಿ ನಿಮ್ಮ ಅಮ್ಮನ ಕರ್ದು ನೋಡೋಣ ಏನಂತಾಳೆ. ಲಕ್ಷ್ಮಿ ಲಕ್ಷ್ಮಿ, ಏನತ್ತ ನಿಂದು? ಅಲ್ಲೇ ಏನ್ ಪಡ್ಕಂತೀಯ, ಬಾರ ಇಲ್ಲಿ ಹೊರಕೊಂದಿಟ್ಟು. ಇವತ್ತೇದೊಂದು ಏನನ್ನ ಕೆಲಸ ಮಾಡುವಾಗ ಲಕ್ಷ್ಮಿ ಲಕ್ಷ್ಮಿ ಅಂತ ಬಡ್ಕಂತೈತೆ, ಯಾತದು ಕೆಲಸ ಆಗಕ್ಕೂ ಬಿಡಲ್ಲ. ಥೋ, ಏನತ್ತೆ ಕರ್ತಿದ್ದು? ನಾನಲ್ಲಿ ಒಲೆ ಮೇಲೆ ಹಾಲಿಕ್ಕಿದ್ದೀನಿ, ಏನು ಹೇಳು ಬೇಗನೆ, ನನಗೆ ಕೆಲಸ ಐತೆ ನನಗೆ. ನೀನು ಯಾವ ಬಾಳಿಗೆ ಹಂಗಾಡ್ತೀಯ? ಇರು, ಅಲ್ಲಿ ಮಗ ಏನೋ ಕೇಳ್ತಾ ಇತ್ತು ಅದಕ್ಕೆ ಹೇಳೋಣ ಅಂತ ಕರ್ದೆ, ನೀನು ಯಾಕೆ ಹಿಂಗಾಡ್ತೀಯ? ಏನ್ಲ ತಮ್ಮ ನಿನ್ನಿಂದು, ಏನ್ ಬೇಕಿವಾಗ? ಅವಜ್ಜಿ ತಗೋಗಿ ಏನ್ ಕೇಳ್ತಾ ಇದ್ದೀಯಾ? ನಾನೇನು ಕೇಳಿಲ್ಲ ಕಣಮ್ಮ, ಅಜ್ಜಿನೇ ಕೇಳು, ಏನಕ್ಕ ಗೊತ್ತಿಲ್ಲ, ಅಜ್ಜಿ ಕರ್ದಿದ್ದು. ನೋಡಿ ಹುಡುಗನ ಬಟ್ಟೆ ಬೇಕು ಅಂತ ಹೇಳಿ ನನ್ನ ಹತ್ರ ಹೇಳಿ ಇವಾಗ ಅವ್ರ ಅಮ್ಮನ ಹತ್ರನ ನಾನು ಕರೆದಿಲ್ಲ, ಅಜ್ಜಿ ಕೇಳು ಅಂಬದ ಸರಿಯಾದಿದ್ದು. ಅದೇನು ಹೇಳತ್ತೆ? ಏನಿಲ್ಲ ಕಣಮ್ಮ, ಇವತ್ತೇನೋ ಅಮ್ಮನಿಗೆ ಹೊಸ ಬಟ್ಟೆ ತರಕ್ಕೆ ಹೋಗ್ತಾ ಇದ್ದೀರಂತೆ. ಹ್ಞೂ ಅದೇ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರಕ್ಕೆ ಬಂತಲ್ಲ, ಇರೋದೊಂದು ಮಗ ಹೆಣ್ಮಗ, ಅದಕ್ಕೆ ತರೋಣ ಅಂತ ಅವ್ರ ಅಪ್ಪ ಹೆಂಗಂತಿತ್ತು. ಸರಿ ಹೋಗೋಣ ಅಂತ 10 ಗಂಟೆ ಬಸ್ಸಿಗೆ ಹೋಗೋಣ ಅನ್ಕೊಂಡಿದ್ದೀವಿ ಕಣತ್ತೆ, ತರೋಣ ಅಂತ ಒಂದು ಜೊತಿನ. ಯಾರ್ಯಾರಿಗೆ ತತ್ತೀರಮ್ಮ ಬಟ್ಟೆನ? ಇನ್ಯಾರಿಗೆ ತರೋಣತೆ? ಅದೊಂದು ಮಗಿಗೆ ತಗೊಂಬರ್ತೀನಿ, ಇನ್ನೇನು ಸಾಕೇಳು. ಯಾಕೆ ತಮ್ಮನಿಗೆ ಬಟ್ಟೆ ತರಲ್ವೇನಮ್ಮ? ಅವನೇನು ಹೆಣ್ಣು ಹುಡುಗಿನೇ ಹೇಳು, ಅವನಿಗೇನಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ? ಅವನಿಗೆ ಗಣೇಶ ಗೌರಿಗೆ ತಂದ್ರೆ ಆಯ್ತು. ಯಾಕ್ಲಾ ಅಜ್ಜಿ ಅಂತಾನ ಹಂಗ್ ಗುಯ್ಯ ಗುಯ್ಯ ಅಂತೀಯ? ಏನ್ ಹೇಳು, ನೀನೇ ಏನೋ ಏನೋ ಹೇಳಿರ್ತೀಯ ಅಜ್ಜಿ ತಕ್ ಬಂದು, ಅದಕ್ಕೆ ಇವಾಗ ಅತ್ತೆ ಕರ್ದಿರೋದು ನನ್ನ. ಏನಂತ ಹೇಳಿದ್ಯಾ ಅಜ್ಜಿ ತಕ್ ಬಂದು? ನೀನೇನು ಹೇಳಿಲ್ದಲೇನ ಅವತ್ತೆ ಕೇಳುತ್ತೆ. ಅದೇನು ಹೇಳು, ಅವಜ್ಜಿಗೂ ಅವತ್ತಿಗೆ ಗೊತ್ತೇ ಇಲ್ಲ ನಾವು ಬಟ್ಟೆ ತರಕ್ ಹೋಗೋದು ಇವತ್ತು. ಅದೇನ್ ಗೊತ್ತಾಕ ಅವತ್ತಿಗೆ ಬಟ್ಟೆ ತರಕ್ ಹೋಗೋದು? ನಾನಂತ ಹೇಳಿಲ್ಲಪ್ಪ, ಅವಜ್ಜಿನೇ ಕೇಳು, ಯಾರು ಹೇಳಿರೋ ಏನು ನನ್ಗೇನ್ ಗೊತ್ತು. ನೀನ್ ಯಾಕ ಜಾಸ್ತಿ ಆಡ್ತಿದ್ಯಾ ತಮ್ಮನಿ? ತಗದಾಡ್ ಬಾರ್ಸಿದೀನಿ ಅಂದ್ರೆ ಕಪಾಳು ಊದ್ಕೋಬೇಕು ನೋಡಿ ಇತ್ಲಿಂದನ. ಏನು ಅಲ್ಲೆದು ಇಲ್ಲಿ ಹೇಳ್ತಾನೆ, ಇಲ್ಲೆದು ಅಲ್ಲಿ ಹೇಳ್ತಾನೆ, ಎಲ್ಲದಕ್ಕೂ ಮಧ್ಯದಾಗ ಮೂಗ್ ತೋರಿಸ್ಕೊಂಡು ಸ್ಕೂಲ್ಗೆ ಹೋಗಕ್ ಮಾತ್ರ ಆಗಲ್ಲ. ಇಂಥ ವಿಚಾರ ಚೆನ್ನಾಗಿ ಮಾಡ್ತೀನಿ ನೋಡು. ಏಯ್ ಲಕ್ಷ್ಮಕ್ಕ, ಆ ಹುಡುಗನ್ ಯಾಕಮ್ಮನಿ ಹಂಗ್ ಬೈತೀಯ ಎಲ್ಲದಕ್ಕೂ? ಆ ಹುಡುಗನ್ ಕಂಡ್ರೇನೆ ಆಗಲ್ಲಮ್ಮ ನಿಂಗಂತೂ. ಥೋ, ಏನ್ ಮಗನ ಏನ್ ಶತ್ರುನೇ ನಿಂಗೆ ಅವನು? ಯಾವಾಗ ನೋಡಿದ್ರು ಬೈತಾನೆ ಇರ್ತೀಯಲ್ಲ ಆ ಹುಡುಗನ. ಇಂಥವ ಹೇಳೋದಕ್ಕೆ ರುಸ್ತುಮ ನೀನು. ಇನ್ನೇನು ಓದನ ಬರೆಯನ ಅಂಬದಿಲ್ಲ. ಆ ಮಗಿನ ನೋಡ್ ಕಲ್ಕ, ಎಷ್ಟು ಚೆನ್ನಾಗಿ ಸ್ಕೂಲ್ಗೆ ಹೋಗುತ್ತೆ, ಬಂದು ಎಡ್ಕೆನ ಬರ್ಕೊಂಡ್ ಕೂಕಂತೈತೆ. ನಿನ್ನಂಗೆ ಅಲ್ಲಂಡೆ ಹೊಡ್ಕೊಂಡು ಹೊಟ್ಟೆ ನೋವು, ಕಲೆ ನೋವು, ಕಾಲ್ ನೋವು ಅಂತ ಕೂಕಂತೈತೆ ಅದು. ಹೋಗ ಹುಡುಗಿ ಕಾಲ್ ಸಂದಾಗ ನುಸಿ, ಅವಾಗನ ಬುದ್ಧ ಬರ್ತೈತೇನೋ ನಿಂಗೆ.
ಲಕ್ಷ್ಮಕ್ಕ ಸುಮ್ಮನೆ ರಮಣಿ. ಏನು ಎಲ್ಲ ಮಕ್ಕಳು ಒಂದೇ ಥರ ಇರ್ತವೆ, ಹುಟ್ಟಿದವೆಲ್ಲನ ಏನೋ ಒಂದೊಂದು ಬುದ್ಧಿವಂತ ಆಗಿರ್ತವೆ, ಒಂದೊಂದು ದಡ್ರಾಗಿರ್ತವೆ. ಅದಕ್ಕೆ ನಮ್ಮ ಮಕ್ಕಳನ್ನ ನಾವೇನ ಬೈಯಕ್ಕಾಗುತ್ತೆ ರಮಣಿ? ಅತ್ತೆ ನೀನು ಸುಮ್ಕು ಕಾಳತ್ತೆ. ನೀನು ಇದೆಯಲ್ಲ, ನಿನ್ನಿಂದನೇ ಹುಡುಗ ಕೆಟ್ಟ ಮೆಟ್ಟಿಡ್ದಿರೋದು. ಯಾರ್ದಾನ ಭಯ ಭಕ್ತಿ ಐತೆ ಅದಕ್ಕೆ? ಎಷ್ಟು ಸುಳ್ಳು ಹೇಳುತ್ತೆ ನೋಡಿ ಈ ವಯಸ್ಸಿಗೆ ಅದು. ನಾನು ನಿನ್ನ ಹತ್ರ ಜಗಳ ಆಡಕ್ಕೆ ಕರ್ದಿಲ್ಲ. ಇವಾಗ ಬಟ್ಟೆ ತರಕ್ಕೆ ಹೋಗ್ತೀನಿ ಅಂತ ಅಂದಲ್ಲ, ಯಾರ್ಯಾರಿಗೆ ಬಟ್ಟೆ ತರಕ್ಕೆ ಹೋಗ್ತೀಯ ಅಂತ ಕೇಳೋಣ ಅಂತ ಕರ್ದೆ. ಹೇಳಿನಲ್ಲತ್ತೆ, ಆ ಮಗಿಗೆ ಒಂದ್ಸತಿ ನಾನು ತಗೊಂಬರ್ತೀನಿ, ಇನ್ಯಾರಿಗೂ ತರಲ್ಲ ನಾನು. ಏಯ್ ಅದೆಂಗೆ ಸರಿಯಾಗುತ್ತಾ ಮಣಿ? ಮನೆಗೆ 2 ಮಕ್ಳು ಅಂತ ಇದ್ಮೇಲೆ ಅದು ಗಂಡನಾಗ್ಲಿ ಹೆಣ್ಣನಾಗ್ಲಿ ಇಬ್ರಿಗೂ ತರಬೇಕು. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂದರೆ ಅದು ಹೆಂಗೆ ಸರಿಯಾಗುತ್ತೆ ಹೇಳು? ಅದ್ಯಾಕತ್ತೆ ಹಂಗೆ ಹೇಳ್ತೀಯ? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ನಾನೇನು ಹಂಗೆ ಮಾಡಿದ್ದೀನಿ ಹೇಳು? ಅವನಿಗೆ ಮೊನ್ನೆ ಅವ್ರ ಮಾಮ ತಂದು ಕೊಟ್ಟಿರ್ಲಿಲ್ವ ಬಟ್ಟೆನ? ಅವೇ ಇದಾವೆ, ಇನ್ನೇನು ಕೇಳಿ ಬಟ್ಟೆ? ಯಾರನ್ನ ತರಲಿ, ನೀ ತಂದಿದ್ದೆ ಹೇಳೆ. ಇವಾಗ ಮಗಿಗೆ ತತ್ತೀನಿ ಅಂತ ನೀನು ಹೋಗ್ತಿದ್ಯಲ್ಲ, ಅವನಿಗೆ ಏನು ಅನ್ಸುತ್ತೆ ಹೇಳು? ನೋಡಿ ನಮ್ಮ ಅಮ್ಮಯ್ಯ ನಮ್ಮ ಅಕ್ಕ ಹಿಂಗಾದ್ರೆ ತತ್ತಾಳೆ, ನನಗಾದ್ರೆ ತರಲ್ಲ ಅಂತನ ಮನ್ಸಾಗಿ ಇವಾಗಿಂದನೇ ವಿಷದ ಬೇರು ಬೆಳ್ಕಮಲ್ವೆ. ಮಕ್ಕಳು ಕೈಯಲ್ಲಿ ಹಂಗೆ ಮಾಡಬಾರ್ದು. ಇಬ್ರಿಗೂ ಒಂದೇ ಥರ ತರಬೇಕು ತಂದರೆ, ಇಲ್ಲ ಅಂದರೆ ಇಬ್ರಿಗೂ ತರಬಾರ್ದು. ಇವಾಗ ದುಡ್ಡೆಲ್ಲ ಕೇಳತ್ತೆ ಸಾಕು. ಆ ಮಗಿಗೊಂದು ತತ್ತೀನಿ ಇವಾಗ. ಅವನಿಗೆ ಗೌರಿ ಗಣೇಶಕ್ಕೆ ತಗೊಂಬಂದ್ರ ಆತು. ಇವಾಗ ಏನು ಅವ್ ಮಗಿಗೊಂದು ತಗೊಂಬರನ್ನತ್ತ? ಎಲ್ಲೋದ ಅವ್ರಪ್ಪಯ್ಯ? ಆಗ ಬತ್ತವ್ರು ನೋಡಲ್ಲಿ. ಯಾಕಮ್ಮ ನನ್ನನ್ನು ಕೇಳ್ತಾ ಇದ್ಯಾ? ಏನಾಯ್ತು? ಏನೂ ಇಲ್ಲ ಕಣ್ಲ, ಅದೇ ಏನೋ ಮಗಿಗೆ ಬಟ್ಟೆ ತರಕ್ಕೆ ಹೋಗ್ತಾ ಇದ್ರು ಅಂತಲ್ಲ, ಅದಕ್ಕೆ ತಮ್ಮನಿಗೂ ಒಂದ್ಸತಿ ತಗೊಂಬ ಅಂತ ಹೇಳೋಣ ಅಂತ ನಾ ಕೇಳ್ತಾ ಇದ್ನಪ್ಪ. ನೀನು ಅಂತದೆ ಕಣಮ್ಮ. ಇವಾಗ ದುಡ್ಡಿಲ್ಲ ಸದ್ಯಕ್ಕೆ, ಆ ಮಗಿಗೆ ಒಂದ್ಸತಿ ತಗೊಂಬತ್ತೀವಿ. ಇವನಿಗೆ ಗೌರಿ ಗಣೇಶ ಹಬ್ಬಕ್ಕೆ ತಂದ್ರ ಅಂತ ಹೇಳು. ನಾನು ಅದನ್ನೇ ಹೇಳ್ತಿದ್ದೆ ಕಣಪ್ಪ. ಇವಾಗ ದುಡ್ಡಿಲ್ಲ, ಗೌರಿ ಗಣೇಶ ಹಬ್ಬಕ್ಕೆ ತಂದ್ರಾತು, ಆ ಮಗಿಗೊಂದು ತಗೊಂಬತ್ತೀವಿ ಅಂತ ಅಂದರೆ ಅವತ್ತೆ ತಮ್ಮನಿಗೂ ತಗೊಂಬರ್ರಿ ಅಂತ ಕುಂತೈತೆ. ಇವಾಗ ಆಗಲ್ಲ ಹೇಳಮ್ಮ. ಅವನಿಗೆ ಅವ್ರ ಮಾಮ ತಂದಿರೋದು ಐತಂತಲ್ಲ, ಅವನ್ನೇ ಇಕ್ಕೆಂತಾನೆ ಸಾಕು. ಇವಾಗ ಮಗಿಗೊಂದು ತಗೊಂಬತ್ತೀವಿ. ಲೇ ಹುಡ್ಗ, ನೀನು ಹಂಗೆ ಹೇಳ್ತಿಯಲ್ಲ. ಯಾರು ತಂದಿದ್ದಾನ ಅಲ್ಲಿರ್ಲಿ, ನೀವು ತಂದಿದ್ದು ಹೇಳ್ರಲ್ಲ. ಆ ಮಗಿಗೆ ತಗೊಂಬಂದು ಈ ಮಗಿಗೆ ತಗೊಂಬಂದಿಲ್ಲ ಅಂದ್ರೆ ಹೆಂಗನ್ಸುತ್ತೆ ಹೇಳು? ತಗೊಂಬಂದ್ರೆ ಇಬ್ರಿಗೂ ತರಬೇಕು. ಇವತ್ತೇ ಒಂದು ಇಲ್ಲದ್ದು ಹೇಳುತ್ತತ್ತ. ಏನತ್ತ ಇಲ್ಲಿ ದುಡ್ಡು ಇಲ್ಲದ್ರಾಗೆ ನಾವು ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಆ ಮಗಿಗೆ ತಗೊಂಬರೋಣ ಅಂದ್ರೆ ಇವನ್ಗೂ ತಗೊಂಬರ್ರಿ ಅಂತ ಹೇಳ್ತಿಯಲ್ಲತ್ತೆ ನೀನು. ಇವನಿಗೆ ಇರವೇ ಸಾಕು ಹೇಳು. ಏನು ಗಂಡು ಹುಡ್ಗನಾಗ್ಲಿ ಹೆಣ್ಣು ಹುಡ್ಗಿನಾಗ್ಲಿ 2 ಮಕ್ಕಳೇ ಅಲ್ವೇನೆ? ತಗೊಂಬಂದ್ರೆ ಇಬ್ರಿಗೂ ತರಬೇಕು. ಇವನ್ನ ಮೈ ಮೇಲೆ ಎಳ್ಕೊಂಡು ಕೆಡ್ಸಿಕ್ಕಿದ್ಯಾ ಕಣಜ್ಜಿ ನೀನಂತ ಇವನ್ನ. ಬಾತ ಏನು ಒಂದು ಹೇಳಿದ ಮಾತು ಕೇಳ್ತೈತೆ ಇದು? ಈಟೈತೆ ಇದು, ತಲೆ ಮೆಟ್ಟಿ ದಾಟ ಆಡುತ್ತೆ ಈ ವಯಸ್ಸಿಗೆನ. ಹೈ ತಿಕ್ಕ ಮುಸ್ಕೊಂಡು ಇರ್ಲತ್ತಮ್ಮಣಿ ನೀನು. ಆ ಅಜ್ಜಿನೊಂದು ಸದ್ರ ಮಾಡ್ಕೊಂಡು ನೀನು ಏನು ಆಟ ಆಡ್ತೀಯಲ್ಲ ನೀನು? ಆ ಅಜ್ಜಿ ನಿನ್ನ ಯಾವಾಗಲೂ ಮೈ ಮೇಲೆ ಎಳ್ಕೊಂಬುತ್ತೆ ಅಂತನ ಏನು ಯಾರೇನ ಹೇಳಿದ ಮಾತು ಕೇಳಲ್ವಲ್ಲ ನೀನು? ಹೈ ಸುಮ್ಮನೆ ನಿಂತ್ಕೊಡ್ರಲ್ಲ ನೀವಿಬ್ರು. ಏನು ಆ ಮಗನ ಬೈದಿಕ್ತಿರಲ್ಲ ಯಾವಾಗ್ಲೂ. ಒತ್ತು ಬೈಗನು ಬೈತಾನೆ ಇರ್ತೀರ ಆ ಮಗನ. ಪಾಪ ಅದೇನು ಮಾಡೈತಲ್ಲ, ಹೋಗಿ ತಗೊಂಬರಂಗಿದ್ರೆ ಇಬ್ರಿಗೂ ತಗೊಂಬರ್ರಿ, ಇಲ್ಲ ಅಂದ್ರೆ ಯಾರಿಗೂ ಬೇಡ, ಸುಮ್ಮನಿರ್ರಿ ಮನೆಗೆ. ಅದೇನು ಸರಿ ಆಗುತ್ತತ್ತೆ? ವರಮಹಾಲಕ್ಷ್ಮಿ ಹಬ್ಬ ಹತ್ರಕ್ಕೆ ಬಂದೈತೆ, ಆ ಮಗಿಗೆ ತಗೊಂಬರ್ತೀನಮ್ಮ ನಾನಂತೂ ಹೋಗಿ. ಅವನಿಗೇನು ಸಾಕು ಹೇಳಿರವೇನು? ಸರಿ, ಅಲ್ಲಿ ನಂದೇ 500 ರೂಪಾಯಿ ಐತೆ, ಕೊಡ್ತೀನಿ, ತಗೊಂಡೋಗಿ ಆ ಮಗಿಗೂ ತಗೊಂಬರ್ರಿ ಅಂತವನ ಒಂದು ಜೊತಿನ. ನೋಡ ಅವ್ನು ದೌಲತ್ತ ಯಾವ್ದೋ ತಂದು ಕೊಟ್ಟಿದ್ದಕ್ಕೆ ಮನ ಅಂಬದಿಲ್ಲ, ಅವನಿಗೆ ಪ್ಯಾಂಟು ಶರ್ಟೇ ಆಗ್ಬೇಕಂತೆ. ಪ್ಯಾಂಟು ಶರ್ಟ್ ತತ್ತಾರೆ ನೀನು. ಓದಿ ಅರವಡಿಯ ಈ ಸಂಪತ್ತಿಗೆ ಓದಕ್ಕಾಗಲ್ಲ, ಏನಿಲ್ಲ, ಒಂದು ಬರೆಯಕ್ಕೆ ಬರಲ್ಲ, ಇವನಿಗೆ ಪ್ಯಾಂಟು ಶರ್ಟು ಬೇಕಂತೆ. ಆ ಮಗ ಯಾವ್ದು ಇಷ್ಟಪಡುತ್ತೋ ಅದನ್ನೇ ತಗೊಂಬರಲ್ಲ. ಅದಕ್ಕೇನ್ಲಿ ಏನು ಇರೋದೊಂದು ಮಗನ ಕೈಯಾಗ ಹಾಕ್ಯಂಡು ನೋಡ್ಕೋಬೇಕು, ಕಣ್ಣಾಗ ಇಕ್ಕೊಂಡು. ನೀವು ಅಂಥದ್ರಾಗ ಯಾವಾಗಲೂ ಬೈತಿರಲ್ಲ. ಹೋಗಿ ಪ್ಯಾಂಟು ಶರ್ಟೆ ತಗೊಂಬರ್ರಿ, 500 ರೂಪಾಯಿ ಐತೆ ಕೊಡ್ತೀನಿ, ಹೋಗಿ ಆ ಮಗಿಗೆ ಒಂದು ಜೊತೆ ಪ್ಯಾಂಟು ಶರ್ಟೆ ತಗೊಂಬರ್ರಿ. ಹಿಂಗೆ ಉಪ್ಸಿನೇ ಕಣಜಿ ನೀನು ಅವನ್ನ ಹಾಳು ಮಾಡಾಕಿದ್ಯಾ? ಹೆಂಗನ ಮಾಡ್ಕ, ಅದೇನು ಯಾರನ್ನ ಹೇಳಿದ್ ಕೇಳುತ್ತೆ? ನೀನು ಇಷ್ಟ ಬಂದಂಗೆ ಬೆಳೆಸ್ಕ ನಿನ್ನ ಮೊಮ್ಮಗನ್ನ. ತಿಕ್ಕ ಮುಚ್ಕೊಂಡು ಹೋಗಿ ಒಳಕ್ಕೆ. ನನಗೆ ಗೊತ್ತು ನನ್ನ ಮೊಮ್ಮಗನ್ನ ಹೆಂಗೆ ಬೆಳೆಸ್ಬೇಕು ಅಂತಾನೆ. ಅದು ಅಪ್ರಂಜಿ ಕಣೆ, ಅದು ಅಪ್ರಂಜಿ ಅಂತ ಮೊಮ್ಮಗ ಎಲ್ಲನೂ ಸಿಗ್ತಾನೆ, ಹುಡುಕಿರೆ ಹೋಗಿ ಒಳಕ್ಕೆ ನೀನು. ಓಹೋ ಅಪ್ರಂಜಿ ಹೋಗಿ ಒಂದು ಪೆಟ್ಟಿಗೆ ಹಾಕಿ ಮಡಿಕೊಂಡು ಬಚ್ಚಿಕೆ, ಎಲ್ಲೂ ಸಿಗಲ್ಲ ಅಂತದ್ದು, ಕಳ್ದೋದ್ರ ಆಮೇಲಿಂದಾನೆ. ಇಲ್ಲ ನೀನು ಬೈದೆ ಮುದ್ದಿಸ್ತಾರ ಕಣತಮ್ಮಣ್ಣಿ ನಿನ್ನ. ಹೋಗ್ರಿ, ಅದೆಲ್ಗ ಹೋಗ್ತೀವಿ ಅಂದ್ರಲ್ಲ, ಹೋಗ್ರಿ ಇಬ್ರು. ಏನು ಹುಡುಗನ ಯಾವಾಗಲೂ ಬೈಕಂಗೆ ನಿಂತ್ಕೊಂತೀರ? ಹೋಗ್ರಿ, ಬಸ್ ಗೊತ್ತಾಗ್ತದೆ, ಹೋಗ್ರಿ ಎದ್ದು. ಸರಿ ಬಾರಮ್ಮ ಹೋಗೋಣ, ಟೈಮ್ ಆಯ್ತು ನಮಗೆ. ಸರಿ ನಡೀರಿ. ಇವ್ರದ್ದು ಅಜ್ಜಿ ಮೊಮ್ಮಗಂದು ಯಾವಾಗಲೂ ಇದ್ದಿದ್ದೆ ಗೋಳು, ನಡೀರಿ. ನಮ್ಮ ಪ್ರೀತಿ ಅಜ್ಜಿ ನನಗೆ ಹೊಸ ಬಟ್ಟೆ ತರಕ್ಕೆ ದುಡ್ಡು ಕೊಟ್ಟೈತೆ.
ಯಾವಾಗ್ಲ ಅದೇನು ಥ್ಯಾಂಕ್ಸು ಪಾಂಕ್ಸು ಹೇಳ್ಕೊಂಡು ಅಜ್ಜಿಗೆ ಹೋಗು. ನನ್ನ ಮೊಮ್ಮಗ ತಾನೇ ಇಕ್ಕೆಮದ್ ನೀನು. ಹೋಗು ತತ್ತರ ಹೋಗು ಇಕ್ಕೆಮಿಂತಿ. ಅಜ್ಜಿ ಆಮೇಲೆ ಅಪ್ಪಂಗೆ ಫೋನ್ ಮಾಡಿ ಹೇಳು ಪ್ಯಾಂಟ್ ಶರ್ಟ್ ಬೇಕು ಅವನಿಗೆ ಅಂತನ. ಆಮೇಲಿಂದ ಅವರು ಅಂಗಿ ಚಡ್ಡಿ ಎತ್ಕೊಂಡ್ ಬಂದ್ಬಿಟ್ಟರು. ಸರಿ ಹೇಳ್ತೀನಿ ಹೋಗಪ್ಪ. ಹೋಗಿ ಊಟ ಮಾಡೋಗು. ಸಾಕು, ಹೋಗಿ ಊಟ ಮಾಡೋಗು. ಹೇಳ್ತೀನಿ ಹೋಗು. ಸರಿ ಅಜ್ಜಿ. ನೋಡ್ರಪ್ಪ ನನ್ನ ಮೊಮ್ಮಗನ ಕತೆನ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವನಿಗೂ ಬಟ್ಟೆ ಬೇಕಂತೆ. ಇನ್ನೇನು ಮಾಡೋದು? 500 ರೂಪಾಯಿ ಮಡಿಕೊಂಡಿದ್ದೆ, ತರಲಿ ಅಂತ ಕೊಟ್ಟೆ. ಇನ್ನೇನು ಮಾಡಲಿ ಹೇಳು? ಇರೋದೊಂದು ಮಗ, ಅದಕ್ಕೂ ಆಸೆ ಇರುತ್ತೆ. ಇಕ್ಕೆವ್ಲಿ ಬಿಡು, ಎಲ್ಲರಂಗೆ ನಮ್ಮ ಮಕ್ಳು. ಸರಿ ಕಣ್ರಪ್ಪ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ರಪ್ಪ.